ನಮಸ್ಕಾರ. ಸಾಯಂಕಾಲ ಚಹಾ ಸಮಯಕ್ಕೆ ಅಥವಾ ಮಕ್ಕಳು ಸ್ಕೂಲಿನಿಂದ ಮರಳಿ ಬಂದಾಗ ಕೊಡಲಿಕ್ಕೆ ಸೂಕ್ತವಾಗಿರುವಂಥ ಒಂದು ತಿನಿಸನ್ನು ಇವತ್ತು ಮಾಡೋಣ. ಇದಕ್ಕೆ ಮೊದಲು ಸ್ವಲ್ಪ ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಹಾಗೆ ಓಮನ ಕುಟ್ಟಾಣಿಯಲ್ಲಿ ಹಾಕಿ ತರಿಯಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಬೇಕು. ಬಾಣಲೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ ಬಿಸಿ ಮಾಡಿಕೊಂಡು ಅದರಲ್ಲಿ ಈ ಪುಡಿನ ಸಣ್ಣ ಉರಿಯಲ್ಲಿ ಸೀದ್ ಹೋಗದೇ ಇರೋ ಹಾಗೆ ಚೆನ್ನಾಗಿ ಹುರ್ಕೊಂಡು ಇದಕ್ಕೆ ಸಣ್ಣಗೆ ಹೆಚ್ಚಿರುವ ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಹಾಕಿ ಹುರಿದು ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿ ಸಿಪ್ಪೆ ತೆಗೆದಿರುವ ಆಲೂಗಡ್ಡೆನ ಹಾಕಿ ಮ್ಯಾಶ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೊನೆಯಲ್ಲಿ ಸ್ವಲ್ಪ ಲಿಂಬೆ ರಸ ಮತ್ತು ಸ್ವಲ್ಪ ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫಿಂಗ್ ಮಿಶ್ರಣ ರೆಡಿ ಆಗ್ತದೆ. ಇದನ್ನು ತೆಗೆದಿಟ್ಕೊಂಡು ಚಿಕ್ಕ ಚಿಕ್ಕ ಕ್ಯಾಪ್ಸಿಕಮ್ನ ತಗೊಂಡು ಇದರ ಬೀಜ ಈ ರೀತಿಯಾಗಿ ಮೇಲ್ಗಡೆ ಪ್ರೆಸ್ ಮಾಡಿ ತೆಗಿಬೇಕು. ದೊಡ್ಡ ಕ್ಯಾಪ್ಸಿಕಮ್ ಆದರೆ ಅದನ್ನು ಅರ್ಧ ಕಟ್ ಮಾಡಿಕೊಂಡು ನಂತರ ತುಂಬಿಸೋದು ಉತ್ತಮ. ಇದರ ಒಳಗಡೆ ಮಾಡಿಟ್ಟಿರೋ ಆಲೂಗಡ್ಡೆ ಮಿಶ್ರಣನ ತುಂಬಿಸ್ಕೊಳ್ಬೇಕು. ಈಗ ಬೋಂಡಾಗೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಖಾದಾಮಿ ಕಿಚನ್ ಕಿಂಗ್ ಮಸಾಲೆ ಪುಡಿ ಜೊತೆಗೆ ಚಿಟಿಕೆ ಇಂಗು ಮತ್ತು ಚಿಟಿಕೆ ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ನೀರು ಹಾಕಿ ಸ್ವಲ್ಪ ಗಟ್ಟಿ ಸ್ಥಿರತೆಯಲ್ಲಿ ಹಿಟ್ಟನ್ನು ಕಲಸಿ ತಯಾರು ಮಾಡಿಕೊಳ್ಬೇಕು. ಈ ಹಿಟ್ಟಿನಲ್ಲಿ ನಾವು ಮಿಶ್ರಣ ತುಂಬಿ ಇಟ್ಕೊಂಡಿರೋ ಕ್ಯಾಪ್ಸಿಕಮ್ಗಳನ್ನು ಅದ್ದಿ ಅದರಲ್ಲಿ ಕೋಟಿಂಗ್ ಮಾಡಿ ನಂತರ ಬಿಸಿ ಎಣ್ಣೆಯಲ್ಲಿ ಮಧ್ಯಮ ಉರಿಯಲ್ಲಿ ಇದನ್ನು ಕರೆದು ತೆಗಿಬೇಕು. ಖಾದಾಮಿ ಕಿಚನ್ ಕಿಂಗ್ ಮಸಾಲೆ ಪುಡಿ ಅಥವಾ ಇನ್ನಿತರ ಯಾವುದೇ ಫುಡ್ ಪ್ರಾಡಕ್ಟ್ಸ್ಗಳನ್ನು ಬೈ ಮಾಡಲಿಕ್ಕೆ ವಿಸಿಟ್ ಮಾಡಿ www.khadami.in. ಈ ಸ್ನ್ಯಾಕ್ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ಬಹಳ ರುಚಿಯಾಗಿರ್ತದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ.